ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಪ್ರಾರಂಭ ಆಗಿರೋ ಹೊತ್ತಲ್ಲೇ ರಾಮ ಭಕ್ತರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಆ ಗುಡ್ ನ್ಯೂಸ್ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಅಯೋಧ್ಯೆಯಲ್ಲಿ ತಲೆ ಎತ್ತಲಿದೆ ಕರ್ನಾಟಕದ ಯಾತ್ರಿ ನಿವಾಸ. ರಾಮ ಮಂದಿರ ಉದ್ಘಾಟನೆಯ ಹೊತ್ತಲ್ಲೇ ಗುಡ್ ನ್ಯೂಸ್ ಇದು ರಾಮ ಭಕ್ತರಿಗೆ. ಮುಜರಾಯಿ ಇಲಾಖೆಯಿಂದ ಯುಪಿ ಸರ್ಕಾರಕ್ಕೆ ಒಂದು ಪತ್ರವನ್ನು ಕೂಡ ಬರೆಯಲಾಗಿದೆ. 5 ಎಕರೆ ಜಾಗ 10 ಕೋಟಿ ವೆಚ್ಚದಲ್ಲಿ ಅತಿಥಿ ಗೃಹ ನಿರ್ಮಾಣ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಸರಿಯೂ ನದಿ ಸಮೀಪದಲ್ಲೇ ಅತಿಥಿ ಗೃಹ ನಿರ್ಮಾಣಕ್ಕೆ ಮನವಿ ಮಾಡಿಕೊಳ್ಳಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇರೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಪದೇ ಪದೇ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದಲ್ಲಿ ವಿವಾದದ ಮೇಲೆ ವಿವಾದ ಸೃಷ್ಟಿ ಆಗ್ತಾ ಇತ್ತು ಸಚಿವರ ಸ್ಟೇಟ್ಮೆಂಟ್ ಇಂದ. ಬಟ್ ಇದರ ಮಧ್ಯೆ ಈಗ ರಾಮ ಭಕ್ತರಿಗೆ ರಾಜ್ಯ ಸರ್ಕಾರವೇ ಒಂದು ಗುಡ್ ನ್ಯೂಸ್ ಕೊಡ್ತಾ ಇದೆ, ಸಹಾಯ ಆಗ್ಲಿ ಅನ್ನೋ ಕಾರಣಕ್ಕೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ವೀರೇಶ್. ಶ್ರುತಿ, ಮುಜರಾಯಿ ಇಲಾಖೆಯಿಂದ ಇದೀಗ ಉತ್ತರ ಪ್ರದೇಶ ಸರ್ಕಾರಕ್ಕೆ ಒಂದು ಪತ್ರ ಬರೆದಿದ್ದಾರೆ. ಯಾಕಂದ್ರೆ ಕರ್ನಾಟಕದಿಂದ ರಾಮ ಮಂದಿರಕ್ಕೆ ಜಾಸ್ತಿ ಸಂಖ್ಯೆಯಲ್ಲಿ ಹೋಗ್ತಾರೆ, ವಿಸಿಟ್ ಮಾಡ್ತಾರೆ. ಯಾಕಂದ್ರೆ ಮತ್ತೊಂದು ಕಡೆ ಜನವರಿ 22ಕ್ಕೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗುತ್ತೆ. ಹೀಗಾಗಿ ಇನ್ನಷ್ಟು ಸಂಖ್ಯೆಯಲ್ಲಿ ಜಾಸ್ತಿ ಹೋಗಬಹುದು. ಹೀಗಾಗಿ ಅಲ್ಲಿನ ವಸತಿ ಮತ್ತು ಊಟದ ವಿಚಾರವಾಗಿ ಸಾಕಷ್ಟು ತೊಂದರೆ ಆಗ್ಬೋದು ಅದು ಕರ್ನಾಟಕದ ಯಾತ್ರಿಕರಿಗೆ. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ನಮಗೆ ವಸತಿ ಗೃಹ ನಿರ್ಮಾಣ ಮಾಡಬೇಕು. ಅದು 5 ಎಕರೆಯಲ್ಲಿ 10 ಕೋಟಿಯಷ್ಟು ಬಜೆಟ್ನಲ್ಲಿ ಒಂದು ವಸತಿ ನಿಲಯ ಮಾಡಬೇಕಂತೇನೋ ಉತ್ತರ ಪ್ರದೇಶ ಸರ್ಕಾರಕ್ಕೆ ಇದೀಗ ಮುಜರಾಯಿ ಇಲಾಖೆ ಮತ್ತು ಪತ್ರ ಬರೆದಿದೆ. ಹೀಗಾಗಿ ಯುಪಿ ಸರ್ಕಾರ ಸಹ ಉತ್ತರ ನೀಡಿದೆ. ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ತಿದ್ವಿ. ಅದಲ್ಲದೆ ಸರಿಯೂ ನದಿಯಲ್ಲಿ ಪಕ್ಕದಲ್ಲೇ ವಸತಿ ಗೃಹ ನಿರ್ಮಾಣ ಮಾಡಬೇಕಂತೇನೋ ಮುಜರಾಯಿ ಇಲಾಖೆ ಆ ಒಂದು ಮೆನ್ಷನ್ ಮಾಡಿದ್ದಾರೆ. ಹೀಗಾಗಿ ಉತ್ತರ ಪ್ರದೇಶ ಇದಕ್ಕೆ ಉತ್ತರ ಕೊಟ್ಟು ತಯಾರಿ ನಡೆದಿದೆ. ಯಾವುದೇ ರೀತಿಯ ಅನುಕೂಲ ಮಾಡಿ ಎಲ್ಲ ಯಾತ್ರಿಕರಿಗೆ ಅನುಕೂಲ ಮಾಡಿಕೊಡ್ತೇವೆ. ಕಟ್ಟಡ ತಯಾರಿ ನಡೆದಿದೆ, ಎಲ್ಲ ಬ್ಲೂ ಪ್ರಿಂಟ್ ರೆಡಿ ಆಗಿದೆ ಅಂತ ಏನು ಉತ್ತರ ಸಹ ನೀಡಿದ್ದಾರೆ. ಇಲ್ಲೇ ಒಂದು ಕಡೆ ಸರ್ಕಾರ ಏನು ರಾಮ ಭಕ್ತರಿಗೆ ಒಂದು ಕಡೆ ಗುಡ್ ನ್ಯೂಸ್ ನೀಡಿದಂತೆ ಹೇಳಲಾಗ್ತಿದೆ. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರಾಮ ಭಕ್ತರಿಗೆ ರಾಜ್ಯ ಸರ್ಕಾರ ಅಂತ ಒಂದು ಗುಡ್ ನ್ಯೂಸ್ ಸಿಕ್ತು. ಕಾರಣ ಕರ್ನಾಟಕದಿಂದಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಅಯೋಧ್ಯೆಗೆ ಹೋಗ್ತಾರೆ ರಾಮನ ದರ್ಶನ ಪಡೆದುಕೊಳ್ಬೇಕು ಅಂತ. ಹಾಗಾಗಿ ಅವ್ರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು ಅನ್ನೋ ಕಾರಣಕ್ಕೆ ಅಲ್ಲಿ ವಸತಿ ಗೃಹ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯ ಸರ್ಕಾರದಿಂದ ಅಂದ್ರೆ ಮುಜರಾಯಿ ಇಲಾಖೆಯಿಂದ ಯುಪಿ ಸರ್ಕಾರಕ್ಕೆ ಒಂದು ಪತ್ರವನ್ನ ಬರೆಯಲಾಗಿದೆ. ಎಕ್ಸ್ಕ್ಲೂಸಿವ್ ಪತ್ರದ ಪ್ರತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಇಲ್ಲಿ ವಿಷಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳೋದು, ಮುಜರಾಯಿ ಇಲಾಖೆ ಮೆನ್ಷನ್ ಮಾಡುತ್ತೆ, ಯಾತ್ರಿ ನಿವಾಸ್ ಇದಕ್ಕೆ ನಮಗೆ ಅವಕಾಶ ಮಾಡಿಕೊಡಬೇಕು. ಅಯೋಧ್ಯೆಯಲ್ಲಿ ಯಾತ್ರಿ ನಿವಾಸವನ್ನ ನಿರ್ಮಾಣ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು ನಿಮ್ಮ ಸರ್ಕಾರದಿಂದ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ವಿಷಯದಲ್ಲಿ ನಮ್ಮ ಮುಜರಾಯಿ ಇಲಾಖೆ ಪ್ರಸ್ತಾಪ ಮಾಡಿರೋದನ್ನ ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ಅಯೋಧ್ಯೆಯಲ್ಲಿ ನಮ್ಮ ವಸತಿ ಗೃಹ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರೋದು. ಈ ನಿಟ್ಟಿನಲ್ಲಿ ಯುಪಿ ಸರ್ಕಾರದಿಂದ ಪರ್ಮಿಷನ್ ಅಥವಾ ಅನುಮತಿ ಸಿಗಬೇಕಾಗುತ್ತೆ. ಆ ಅನುಮತಿಯನ್ನ ಪಡೆದುಕೊಳ್ಳೋ ನಿಟ್ಟಿನಲ್ಲಿ ಈಗ ಮುಜರಾಯಿ ಇಲಾಖೆ ಈ ಪತ್ರವನ್ನ ಯುಪಿ ಸರ್ಕಾರಕ್ಕೆ ಬರೆದಿರೋದ್ರ ಎಕ್ಸ್ಕ್ಲೂಸಿವ್ ಪತ್ರದ ಪ್ರತಿಯನ್ನ ರಿಪಬ್ಲಿಕ್ ಕನ್ನಡದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದೀವಿ. ಅಲ್ಲಿಗೆ ರಾಮ ಭಕ್ತರು, ನಮ್ಮ ಕರ್ನಾಟಕದಿಂದ ಹೋಗುವಂತ ರಾಮ ಭಕ್ತರಿಗೆ ಯಾವುದೇ ರೀತಿಯ ಅನಾನುಕೂಲ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇಂಥದ್ದೊಂದು ಕ್ರಮಕ್ಕೆ ಮುಂದಾಗ್ತಾ ಇದೆ.